ಹಾಂ ಕೊಟ್ರೆ ಇಸ್ಕೊ. ಒಂಚೂರು ಅರ್ಶಿನ ತರ್ತೀಯಾ? ಎಸ್ಥೆಟಿಕ್ ಆಗಿದೆ, ಅದು ಬೇಕಂತ ಆಸೆ ಆಗಿತ್ತು ನನಗೆ. ಅವನ್ನೆಲ್ಲ ಬ್ರೈನ್ ವಾಶ್ ಮಾಡಿ ಹಚ್ಕೋತಾ ಇದ್ದೀವಿ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ನಾವು ಬೆಳ್ಳಿ ತರಕ್ಕೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಏನು ತೊಗೋತೀವಿ ಅಂತ. ಗೈಸ್, GRT ಬಂದಿದ್ದೀವಿ. ಏನಿಲ್ಲ, ನಮ್ಮದು ಅವ್ರ ಮನೆ GRT ಬಿಟ್ಟರೆ ಯಾವ ಬ್ರ್ಯಾಂಡ್ಗೆ ಹೋಗಲ್ಲ ಅವರು. ಸೊ ಸಿಲ್ವರ್ ನೋಡೋಣ ಬನ್ನಿ. ದೀಪ ಇಡೋದಷ್ಟೇ. ದೀಪ ಇಲ್ಲ ಅಂದರೆ ಕುಂಕುಮ ಬಟ್ಲು ಚೊಂಬು ನೋಡ್ತಾರೆ. ಫೈನಲ್ ಏನು ತೊಗೋತೀನಿ ತೋರಿಸ್ತೀನಿ ಅಷ್ಟೇ. ಅಲ್ಲಿವರೆಗೂ ನೋಡ್ತೀನಿ ನನ್ನ ಜೊತೆ. ಇದು ಚಿಕ್ಕದಾಯಿತು, ದೊಡ್ಡದಾಗಿದೆ, ಮೀಡಿಯಮ್ ಇದೆ. ಹೌದಾ? ಇದಕ್ಕೆ ಏನು ಹಾಕ್ಸ್ತೀರಾ? ಅದಕ್ಕೆ ನೇಮ್ ಹಾಕ್ಸು. ಅಮ್ಮ ನಾನು ಇದ್ದೆ, ಇಬ್ಬರು ಕಿತ್ತಾಡ್ತಾರೆ, ನಾನು ಹಾಕ್ಸ್ತಾರೆ. ಅದಕ್ಕೆ ಅಮ್ಮ ಹೇಳ್ತಾರೆ NS ಅಂತ ಹಾಕ್ಸು ಅಂತ ಇದೆ. ನಂದು NS ಅಂತ. ನಿಮ್ಮದೇ ಹಾಕ್ಸ್ಕೊ ಫುಲ್ಲೇ. ಆಮೇಲೆ ನಾನು ಹಾಕ್ಸಿಲ್ಲ ಅನ್ಬೇಡಿ. ನನಗೆ ನಿಮ್ಗೆ ತಟ್ಟೆ ಇಷ್ಟ ಆಯ್ತಾ, ಇದು ಇಷ್ಟ ಆಯ್ತಾ ಅಂತ ಡಿಸೈಡ್ ಇವಾಗ ಯಾರ ಹೆಸರು ಬರ್ಸಿರೋದು ಅವ್ರಿಗ ಅದು ನಿಮ್ಗೆ ಬಡ್ಸೋದಿಲ್ಲ. ಅದೇ ಇಷ್ಟ. ಇಬ್ಬರದು ಬೇಕಂದ್ರೆ ಹಾಕ್ಕೊಡ್ತೀವಿ, ಅಲ್ಲಿ ಇದರಲ್ಲಿ ಹಾಕೋದು. ಏನು ಹಾಕ್ಸ್ರಿ, ಏನಾದರೂ ಹಾಕ್ಸ್ರಪ್ಪ. ನನ್ನ ಹೆಸರು ಹಾಕ್ಸಿ, ನೀವೆಲ್ಲ ಸರಿ ಇಲ್ಲ. ಆಮೇಲೆ ಅಷ್ಟೇ ನೇಮ್ ಬರ್ಸಿದ್ದಾರೆ. ಏನು NS MP ಅಲ್ಲ, PMNS. ಅದೇ MP ಅಪ್ಪ ನಾನು ಅದೇ ಫಸ್ಟ್ ನಾನು ಏನು ಮಾಡಿದೆ, ಪ್ರಭಾವತಿ ಮಹಾದೇವಿ ಕೂಡ ನಾನು ಸ್ಪಂದ ಪಪ್ಪನ ನೋಡೋದು ಫಸ್ಟ್ MPS ಅಂತ ಅವಳು ಕನ್ನಡ ಬಿಟ್ಬಿಟ್ಲು. ಫಸ್ಟ್ ನಮ್ಮ ಅಪ್ಪನ ಎರಡು ಬಾರಿ ಮೂಡಿದ್ದನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮಮ್ಮ ಬೇಡ ಮಕ್ಕಳು ಮಾಡಿ ಅಂದರು, ಅದೆಲ್ಲ ಬೇಡ. ಸೊ ಹಾಕಿದ್ದೀವಿ. ಇವಾಗ ಅದನ್ನು ಬರ್ದುಬಿಟ್ಟು ತಂದು ಕೊಡ್ತಾರೆ, ಒಂದು ಸ್ವಲ್ಪ ವೇಟ್ ಮಾಡಬೇಕು. ಇಸ್ಕೊಂಡು ಹೋಗ್ತೀವಿ. ಇದಕ್ಕೆ ತಗೋತಿದ್ದೀವಿ. ಇಲ್ಲ, ಹಾಂ ಕೊಟ್ಟರೆ ಇಸ್ಕೊಂಡ್ರೆ ಕೊಟ್ಟರೆ ಅವರು ಇಸ್ಕೊ. ಹಂಗಲ್ಲ, ಅದನ್ನು ಕೊಟ್ಟರೆ ಇಸ್ಕೊ ಅಂದೆ. ನಾನು ಅಮ್ಮಂಗೆ ಮಲ್ಬಾರ್ಗೆ ಹೋಗೋಣ ಅಂತ. ನಮ್ಮ ಇಲ್ಲ ಜಿಯೋ ಅಪ್ಪ ನಮ್ಮ ಏನೇ ಮಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಈಗ ಬೇರೆ ಬ್ರ್ಯಾಂಡಲ್ಲಿ ನೋಡೋಣ ಅಂದ್ರೆ ಬೇಡ. GRT ಅಷ್ಟೊಂದು ಏನು ಕಲೆಕ್ಷನ್ಸೇ ಇರಲ್ಲ. ಇದು GRT ಅಂತ. ಏನ್ ಮಾಡ್ಲಿ? ಒಂಚೂರು ಅರ್ಶಿನ ತರ್ತೀಯಾ? ಬೇವರ್ಸಿ ಕೈಯೆಲ್ಲ ಹೋಗಿದೆ, ಬೇವರ್ಸಿಯೇ. ಎತ್ಕೋಬೋದಾ? ಹೆಣ ಎತ್ಕೋದ? ಕಟ್ಟಾಗಿದೆ ಇಲ್ಲಿ. ಇದು ಬೇಗ ಇದೆ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಿಂದೆ ಹೋಗೋ ಮಾತೇ ಇಲ್ಲ. ಕಾಂಟ್ ಹೆಲ್ಪ್, ಬಟ್ ಸ್ಟಿಲ್ ಹ್ಯಾವ್ ಟು ಡೂ ಇಟ್. ಮತ್ತು ನಾನು ಫಸ್ಟಿಂದ ಇಷ್ಟು ಇಲ್ಲಿವರೆಗೂ ಬಂದ್ಬಿಟ್ಟು ಸ್ಟಾಪ್ ಮಾಡಿಬಿಡು ಅಂದರೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಅದಕ್ಕೆ ವಿಡಿಯೋ ಫಿನಿಶ್ ಮಾಡೇ ಮಾಡ್ತೀನಿ ಗೈಸ್. ತಲೆ 2 ನಿಮಿಷಕ್ಕೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಒಂಥರ ಒಂಚೂರು ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಓಕೆ ಫೈನ್, ಅರ್ಶಿನ ಹಾಕಿದ್ರೆ ಓಕೆ ಅನಿಸ್ತು. ಆಮೇಲೆ ತಲೆ ತಿರ್ಗಕ್ಕೆ ಶುರು ಆಯಿತು. ಒಂಥರ ಕಿವಿಯೆಲ್ಲ ಗುಯ್ ಅನ್ನೋಕ್ಕೆ ಶುರು ಆಯಿತು. ಎಲ್ಲ ಮಂಜಾಯಿತು. ನಮ್ಮ ಅಕ್ಕ ಒಂದು ಪಟ್ಟಂತ ಇನ್ನು ಶುಗರ್ ತಿನ್ನು ಒಂದು ಇದಕ್ಕೆ ಎಲ್ಲ ಸೆಟ್ ಆಯಿತು. ನಾನು ಶುಗರ್ ತಿನ್ನೋದು ಸ್ವಲ್ಪ ಬೆಟರ್ ಫೀಲ್ ಆಯಿತು. ಅದು ಸ್ವಲ್ಪ ಶುಗರ್ ಕೊಟ್ಟಲು. ಆಮೇಲೆ ಇನ್ನೊಂಚೂರು ಬಿಗ್ ಬೈಕ್ ತೊಗೊಂಡ್ಮೇಲೆ ಫೈನ್ ಅನಿಸ್ತು. ಆದರೆ ನಾನು ವಿಡಿಯೋ ಶೂಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಇಷ್ಟು ಇಲ್ಲಿವರೆಗೂ ಮೀನ್ಸ್ ಲೈಕ್ ಆಲ್ರೆಡಿ ಚಾಪ್ ಕೂಡ ಆಗಿದೆ. ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಯ್ಯೋ ಮತ್ತೆ ಮಾಡಬೇಕಲ್ಲ ಅಂತ ಮೈಂಡ್ನ ಫಿಕ್ಸ್ ಮಾಡ್ಕೊಂಡು ಬಂದು ಸ್ಟಾರ್ಟ್ ಮಾಡಬೇಕು ವಿಡಿಯೋ ಅನ್ನೋದೇ ಒಂದು ಪ್ರೋಸೆಸ್ಸಲ್ಲೇ ಹಿಡಿಯುತ್ತೆ. ಇಲ್ಲ ಇವಾಗ ಮಾಡೋಣ, ಇಲ್ಲ ಆಮೇಲೆ ಮಾಡೋಣ, ಇಲ್ಲ ನಾಳೆ ಮಾಡೋಣ, ಇವಾಗ ಟೈಮ್ ಇಲ್ಲ ನಾಡಿದ್ದು ಮಾಡೋಣ, ಹಂಗೆ ಡಿಲೇ ಆಗಿ ಬಂದಿರುತ್ತೆ. ಆಯಿತಾ? ಎಡಿಟಿಂಗ್ ಕುತ್ಕೊಬೇಕಾದ್ರೂ ಅದೊಂದು ಪ್ರೋಸೆಸ್. ಅದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಇದನ್ನು ಎಂಡ್ ಮಾಡಲೇಬೇಕು. ಬಿಕಾಸ್ ಶುರು ಮಾಡಿದ್ದೀನಲ್ಲ, ಅದಕ್ಕೆ ಶುರು ಮಾಡಿದ್ಮೇಲೆ ನಾನು ಎಂಡ್ ಮಾಡೋ ತನಕ ಬಿಡಲ್ಲ. ನಾನು ಶುರುನೇ ಮಾಡಲ್ಲ. ಹಿಂಗೆ ಡೈಲಿ ಎಷ್ಟು ದಿನ ಆಗಬೇಕಾ ತಂದಿದ್ದೀನಲ್ಲ, ನಾನು 4-5 ಡೇಸ್ ಆಯಿತು ಹಂಗೆ ಇಟ್ಟಿದ್ದೀನಿ. ಇವತ್ತಿಲ್ಲ ನಾಳೆ ಇಲ್ಲ ನಾಡಿದ್ದು ಮಾಡೋಣ ಅಂತ. ಇವತ್ತು ಫೈನಲಿ ಮೈಂಡ್ನ ಪ್ರಿಪೇರ್ ಮಾಡಿಕೊಂಡು ಮಾಡೋಣ ಅಂದ್ಕೊಂಡೆ. ಹೊಸ ನೈಫ್ ತಂದಿದೆ ಗೈಸ್, ಹೊಸ ನೈಫು. ಇದ್ರಲ್ಲಿ ಮಾಡೋಣ ಚಿಕ್ಕ ಅಂತ ಶಾರ್ಟ್ ಚೆನ್ನಾಗಿ ಬರುತ್ತೆ ಅಂತ.
ನಮ್ಮಮ್ಮ ಅಂದರು ನನಗೆ ಬೇಡ ಬೇಡ, ಅದು ಹೊಸ ನೈಫು ತುಂಬ ಶಾರ್ಪಾಗಿದೆ, ಹಳೇದರಲ್ಲೇ ಮಾಡು ಪರವಾಗಿಲ್ಲ ಅಂತ. ನಾನು ಅಯ್ಯೋ ಹಳೇದು ಬಿಡು ಅಷ್ಟು ಶಾರ್ಪ್ ಇಲ್ಲ ಅಂದ್ಬಿಟ್ಟು ಶಾರ್ಪ್ ಇರೋ ತಂದೆ. ಆಯ್ತು ನೋಡಿ ಶಾರ್ಪ್. ಏನು ಹೇಳ್ತೀರಾ, ಬಟ್ ಇಟ್ಸ್ ಫೈನ್, ಹ್ಯಾಪನ್ಸ್, ಕಾಂಟ್ ಹೆಲ್ಪ್, ಬಟ್ ಸ್ಟಿಲ್ ಕಾಂಟ್ ಗಿವ್ ಅಪ್. ಬನ್ನಿ ಮಾಡೋಣ ಶೂಟು. ಏನು ಲೆಟ್ಸ್ ಶೂಟ್. ನಿಮಗೆ ಇದನ್ನು ಏನು ಶಾರ್ಟ್ಸಲ್ಲಿ ಸಿಗುತ್ತೆ ನೋಡೋದಕ್ಕೆ. ಕಾಲೆಲ್ಲ ನಡುಗ್ತಾ ಇದೆ. ಬ್ಯಾಂಡೇಜ್ ಇಲ್ಲ, ಹೋಗಿ ತರಬೇಕು. ಇದನ್ನು ಫಿನಿಷ್ ಮಾಡಿಬಿಟ್ಟು ತರ್ತೀನಿ. ಈ ಹ್ಯಾಂಡ್ ಯೂಸೇ ಮಾಡಲ್ಲ, ಬರೀ ರೈಟ್ ಹ್ಯಾಂಡ್ ಯೂಸ್ ಮಾಡೋಣ. ಶೂಟ್ ಮಾಡೋಣ ಬನ್ನಿ ಗೈಸ್. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಬೇಕು. ಕ್ರಝಾನ್ ತರಕ್ಕೆ ಕರ್ಕೊಂಡು ಬಂದಿದ್ದೀನಿ ನಾನು. ಅದು ವೈರಲ್ ರೀಲ್ ಮಾಡಬೇಕು. ಒಂದು ಮಿನಿ ಕ್ರಝಾನ್ ಮತ್ತು ಒಂದು ಬಟರ್ ಕ್ರಝಾನ್. ಬಟರ್ ಕ್ರಝಾನ್ ಏನಕ್ಕೆ ಅಂದರೆ ಫಾರ್ ದಟ್ ರೀಲ್ ಅಷ್ಟೇ. ಮಿನಿ ಕ್ರಝಾನ್ ಆರಾಮಾಗಿ ಸ್ಯಾಟಿಸ್ಫೈ ತಿನ್ನೋಕ್ಕೆ. ನನಗಂತೂ ಅನಿಸ್ತಾ ಚೆನ್ನಾಗಿ ಟರ್ನ್ ಆಗುತ್ತೆ ಅಂತ. ಬಿಕಾಸ್ ಐಸ್ ಕ್ರೀಮ್ ಆ್ಯಂಡ್ ಕ್ರಝಾನ್ ಹೋಗುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ. ಪಕ್ಕ ಇನ್ನೂ ಶಾರ್ಟ್ಸಲ್ಲಿ ನೋಡೋಕ್ಕಾಗತ್ತೆ. ಶಾರ್ಟ್ಸಲ್ಲಿ ಹಾಕ್ತೀನಿ ಮಾಡಿಬಿಟ್ಟು ಇವಾಗಲೇ ಹೋಗಿ ಮಾಡಬೇಕು. ನೆನ್ನೆ ಮಾಡಬೇಕು ಅಂದ್ಕೊಂಡೆ, ಕ್ರಝಾನ್ ತರಿಸಿದ್ವಿ ಒಂದು ಚೆನ್ನಾಗಿರಲಿಲ್ಲ. ಅದಕ್ಕೆ ಇವತ್ತು ಕೆಫೆಗೆ ಬಂದು ತೊಗೊಂಡು ಹೋಗ್ತಿದ್ವಿ. ಮೈಕ್ ತಂದ್ರೆ ಇನ್ನೂ ಮಾತಾಡ್ತಾ ಇದ್ದೀನಿ. ಈ ಬ್ಲಾಗ್ ಅಪ್ಲೋಡ್ ಮಾಡ್ತೀನೋ ಮಾಡೋದು ಅದು ಐಡಿಯಾ ಇದೆ. ಎಷ್ಟು ಚಿಕ್ಕದಾಗಿದೆ ಅಂದರೆ ಹೇಳೋಕ್ಕೂ ಅಷ್ಟು ಚಿಕ್ಕದಾಗಿದೆ. ವರ್ತಲ್ಲ ಅಪ್ಪಿ. ನನಗೆ ಮುಂದೆನೇ ಪ್ರೆಸೆಂಟ್ ಮಾಡಿಬಿಟ್ಟಿದ್ರೆ ಹೇಳ್ತಾ ಇದ್ದಾನೆ ತುಂಬ ದೊಡ್ಡ ಕ್ರಝಾನ್ ಬೇಕು. ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಮನೇಲಿ ತೋರಿಸ್ತೀನಿ ನಿಮಗೆ, ಆರಾಮಾಗಿ ಓಪನ್ ಮಾಡಿ ನೋಡಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅನ್ನಲ್ಲ ಇರಿ, ಅಷ್ಟೇ ಓಪನ್ ಮಾಡಿ ಇಟ್ಕೋಬೇಕಾಗಿದ್ದು ನೋಡಿ ಗೈಸ್. 4 ಮಿನಿ ಕ್ರಝಾನ್ ಇದು ನಾರ್ಮಲ್ ಕ್ರಝಾನ್ ಬೇಕು. ದೊಡ್ಡದು ಅಂತಲೇ ಹೇಳಿದ್ದೀನಿ ಆಯಿತಾ. ಆದರೆ ಇಷ್ಟಿದೆ. ನಂದು ಐಸ್ ಕ್ರೀಮೇ ಇಷ್ಟು ದೊಡ್ಡದಾಗಿದೆ. ಕಾಣಿಸ್ತಾ ಇಲ್ಲ ಅಲ್ಲ ನೋಡಿ. ನಾನಿನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಇದನ್ನು ಇನ್ನೂ ಇಷ್ಟು ದೊಡ್ಡದು ಬರಬೇಕು. ಇಷ್ಟು ದೊಡ್ಡದಾಗಿದ್ದಿದ್ರೆ ಐಸ್ ಕ್ರೀಮ್ ಇದರೊಳಗಡೆ ಹೋಗ್ತಿತ್ತು. ಇವಾಗ ಇದನ್ನು ಇದರೊಳಗಡೆ ಹೇಗೆ ಫಿಲ್ ಮಾಡಲಿ? ಚಿಕ್ಕದಾಗಿದೆ. ಇದೇ ಪ್ರಾಬ್ಲಮೆಟಿಕ್ ಶೇಟ್. ಏನೋ ಮಾಡೋಕ್ಕೆ ಹೋಗ್ತೀನಿ, ಏನೋ ಆಗುತ್ತೆ. ಅವರೇ ಮಾಡಿರೋದು ಅನಿಸುತ್ತೆ, ನಾನಲ್ಲ. ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ, ತಿನ್ಬೇಕು ಅನಿಸ್ತಾ ಇದೆ. ಇದು ವೀಡಿಯೋಗೆ ತಿನ್ನೋಕ್ಕೇನೆ. ತಿನ್ನೋಣ, ತಿಂತೀನಿ ರೀ. ಓಕೆ ಮಾತಾಡ್ತಾ ಇದ್ದಾರೆ. ಮುಂದೆ ಡಿಸ್ಟರ್ಬ್ ಮಾಡ್ತಾರೆ ನನ್ನ ವೀಡಿಯೋ ಬ್ಲಾಗು ಏನಾದ್ರು ಮಾಡ್ತೀನಿ ಅಂದ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಅಂದರೆ ಇವ್ರೇನು ಕೋಟಿಂಗ್ ಆಚೆ ಕೊಟ್ಟಿದ್ದಾರೆ ಗೊತ್ತಾ? ಒಳಗಡೆ ಕೊಡಬೇಕಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು. ಬನ್ನಿ ಗೈಸ್, ಮಂತ್ರಿಗೆ ಹೋಗೋಣ. ಬೋರ್ ಆಗಿದೆ. ಏನಾದರೂ ಒಂಚೂರು ಶಾಪಿಂಗ್ ಮಾಡಿ. ನನಗೆ ಡಿಸೈನ್ ಇಷ್ಟ ಆಯಿತು. ಲೆಟ್ಸ್ ಗೋ ವಿತ್ ದಿಸ್. ಶಾಪಿಂಗ್ ಜಾಮ್. ಬನ್ನಿ ವೆಬ್ಸೈಟ್ಗೆ ಹೋಗೋಣ. ಅವ್ರು ಡಿಸ್ಕೊತೀನಿ ವೇಟ್ ಮಾಡಿದ್ರೆ ನಂದಂಗೆ ಈ ಬ್ರ್ಯಾಂಡ ನಮ್ಮ ಅಕ್ಕನ ವೆಬ್ಸೈಟ್. ನನಗೇನು ವೆಬ್ಸೈಡಲ್ಲಿ ಅಷ್ಟು ಇಷ್ಟ ಆಗಲ್ಲ. H&M ವೆಬ್ಸೈಟಲ್ಲಿ ಶಾಪ್ ಮಾಡ್ತೀನಿ. ಅವಳೆ H&M ಅಷ್ಟೇನು ಶಾಪ್ ಮಾಡಲ್ಲ. ವೆಬ್ಸೈಡಲ್ಲಿ ಒಬ್ಬ ಹೇಳಿ ನಮ್ಮ ಅಕ್ಕ ನೆಲ್ಕೊಂಡು ಹಿಡಿಬೋದು ಗೊತ್ತಾ ಫುಟ್ವೇರ್ಸಲ್ಲಿ.
ಬಿಟ್ಟಿರಲಿಲ್ಲ ಇದ್ದಾಳೆ, ಅಲ್ಲೂ ಹುಡುಕ್ತಾ ಇದ್ದೀನಿ ರುಚಿತು ಫುಟ್ವೇರ್ ಹತ್ರನೇ ಇರ್ತಾಳೆ ಅಂತ. ಯಾಕಮ್ಮ ಲೂಸಾ? ಆಯ್ತು, ಇದು ಹಾಕಿ ನೋಡೋಣ. ನಾನಂತೂ ಇವಾಗ ಫುಡ್ ಕಾಂಟೆಂಟ್ ಮಾಡಿ ಪ್ಲೇಟ್ಸು ಇದನ್ನೇ ನೋಡ್ತೀನಿ ಗೈಸ್. ನಾನು ಎಲ್ಲ ಕಡೆ ಇಲ್ಲಿ ಬಂದಿದ್ದೀನಿ ಇದನ್ನು ಹುಡ್ಕೋಕ್ಕೆ. ಏನು ಹೇಳ್ತೀರಾ? ನೋಡೋಕೆ ಹೆಂಗಿದೆ ಆದರೆ ಗೈಸ್ ಬೇಗ ಮುರಿದೋಗ್ತವೆ, ತುಂಬ ಸಾಲಿಡ್ ಆಗಿಲ್ಲ ಅಂದರೆ. ಅದರದೊಂದು ಪ್ಯಾನ್ ಹುಡುಕ್ತಿದ್ದೀನಿ, ತುಂಬ ಕನ್ವಿನ್ಸ್ ಮಾಡೋಷ್ಟರಲ್ಲಿ ಗೈಸ್ ಇವರೆಲ್ಲ ಇರಬೇಕಾದ್ರೆ ಇದನ್ನೆಲ್ಲ ಸೇವ್ ಮಾಡೋಕ್ಕೆ ನಾವು ಚೆನ್ನಾಗಿ ಸಾರಿಸೋಕ್ಕೆ. ಮತ್ತು ನೀವು ಇರ್ಬೋದು ಕುಕ್ಕಿಂಗ್ ವೀಡಿಯೋ ನನಗೇನೆ ಅಂತ ನಾನೊಂದು ಫ್ರೈ ನೋಡಿದ್ದೆ, ನನಗೆ ಬೇಕಿತ್ತು ಅದು. ಲೈಕ್ ಒಂದು ತುಂಬ ಕುಕ್ಕಿಂಗ್ ವೀಡಿಯೋಸ್ ಬೇಕಂದ್ರೆ ನನಗೊಂದು ಇದೆ, ಅದು ತುಂಬ ಎಸ್ಥೆಟಿಕ್ ಆಗಿದೆ, ಅದು ಬೇಕಂತ ಆಸೆ ಆಗಿತ್ತು ನನಗೆ. ಅವನ್ನೆಲ್ಲ ಬ್ರೈನ್ ವಾಶ್ ಮಾಡಿ ಕಳ್ಸ್ಕೊತಾ ಇದ್ದೀನಿ ಅಂತ ಇನ್ವೆಸ್ಟ್ ಮಾಡಲ್ಲ. ಬಿಲ್ಲಿಂಗಿಗೆ ಹೋಗೋಣ ಬನ್ನಿ. ನಾನು ಹ್ಯಾಪಿ ಹಿಂಗೆ ಒಂದೊಂದೇ ತರ್ತೀನಿ, ಬಲ್ಕಲ್ಲಂತೂ ತರಲ್ಲ ಬಿಡಿ ನಾನು. ಗೈಸ್ ಸೇಮ್ ಆಯಿತಾ, ನನಗೆ ಬೇಕಿದೆ ಎಸ್ಥೆಟಿಕ್ ಆಗಿದೆ, ಚೆನ್ನಾಗಿದೆ ತಾನೆ, ಕೂಲಾಗಿದೆ ತಾನೆ. ಅದಕ್ಕೆ ಅವರಂದರು ಹಂಗಂದ್ರೆ ಇದೆಲ್ಲ ತೊಗೊಳ್ಳಿ ಒಳ್ಳೆ ಪ್ರೈಸ್ಗೆ ಇರುತ್ತೆ ಅಂತ. ಅದಕ್ಕೆ ನಾನಂದರೆ ಇದು ತೋರಿಸ್ತೀನಿ ಯಾವುದೇದು ಅಂತ. ಆಮೇಲೆ ಇದು ಒಂದು ನಿಜ ಹೇಳ್ತೀನಿ ಗೈಸ್, ತುಂಬ ಎಸ್ಥೆಟಿಕ್ ಆಗಿದೆ ಇದು. ಓಕೆನಾ, ನಮ್ಮ ಅಕ್ಕ ಅಂತೇಳಿ ಇದನ್ನು ಯೂಸ್ ಮಾಡೋರು ಇದ್ದಾರೆ ಅಂತ. ಆದರೆ ನನಗೆ ಮುಟ್ಟಿದ್ರೇ ಭಯ ಆಗ್ತಾಯಿದೆ, ಎಲ್ಲಿ ಏನು ಹೊಡೆದೋಗಿರುತ್ತೋ ಏನು ಮುಟ್ಟು ಹೋಗುತ್ತೋ ಅಂತ. ಮೊದಲೇ ಕೇರ್ಲೆಸ್ಸಾಗಿ ಕುಕ್ ಮಾಡ್ತೀವಿ, ಇದನ್ನು ತೊಗೊಂಡು ಹಿಂಗೆ ತಿಂಗಿಡೋಕೆ ಹೋಗಿ ದಬ್ಬಾಕೊಂಡು ಬಿದ್ದು ಹೊಡೆದೋಗಿ ಅಪ್ಪ. ಇದು ಪಿಂಟ್ರೆಸ್ಟ್ ಆಗಿದೆ, ಹ್ಯಾಂಡಲ್ ಮಾಡೋದು ಕಷ್ಟ ಗೈಸ್, ತುಂಬ ಕಷ್ಟ. ತೊಗೊಂಡೆ, ಬೇಕಿತ್ತು ಬೇಕಿತ್ತು ಗೈಸ್ ಅಂತ. ಇವತ್ತೆಲ್ಲ ಅವಳು ಏನು ವೇಸ್ಟ್, ಅವಳಿಗೋಸ್ಕರ ಬಂದಿದ್ದು. ಆದರೆ ನೋಡಿದ್ರೆ ಎಲ್ಲ ನನಗೆ ಶಾಪಿಂಗ್ ಆಯಿತು. ಹ್ಯಾಪಿ ಶಾಪಿಂಗ್ ಮಾಡಿರೋದು ಸ್ವಲ್ಪ ಖುಷಿ ಆಗುತ್ತೆ.